ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್. ಇಂದು ದೆಹಲಿಯಿಂದ ರಾಜ್ಯಪಾಲರು ವಾಪಸ್. ಪ್ರಾಸಿಕ್ಯೂಷನ್ಗೆ ಹಿಂದೆ ಸಿಗುತ್ತಾ ಅನುಮತಿ? ಸಾರಥಿಗೆ ಶ್ರಾವಣದಲ್ಲೂ ಇಲ್ವಾ ಸಂಭ್ರಮ? ಕಾಟೇರನ ಸಿಂಗ್ ಬೆನ್ನು ಬಿದ್ದ ಖಾಕಿ ಪಡೆ. ಈ ವಾರದಲ್ಲೇ ಎಫ್ಎಸ್ಎಲ್ ವರದಿಯ ಸಾಧ್ಯತೆ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಭವಿಷ್ಯದ ಕನಸು ಕಂಡಿದ್ದವನ ದುರಂತ ಸಾವು. ಕೇವಲ 26 ವರ್ಷಕ್ಕೆ ಜೀವನದ ಯಾತ್ರೆ ಮುಗಿಸಿದ ಪರಶುರಾಮ್. ರಿಪಬ್ಲಿಕನಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್. 5 ತಿಂಗಳ ಬಳಿಕ ಎನ್ಐಎಯಿಂದ ಸ್ಥಳ ಮಹಜರು. ಉಗ್ರರಿಬ್ಬರ ಕರೆತಂದು ಮಾಹಿತಿ ಸಂಗ್ರಹ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್. ಇಂದು ದೆಹಲಿಯಿಂದ ರಾಜ್ಯಪಾಲರು ವಾಪಸ್. ಪ್ರಾಸಿಕ್ಯೂಷನ್ಗೆ ಹಿಂದೆ ಸಿಗುತ್ತಾ ಅನುಮತಿ? ಸಾರಥಿಗೆ ಶ್ರಾವಣದಲ್ಲೂ ಇಲ್ವಾ ಸಂಭ್ರಮ? ಕಾಟೇರನ ಸಿಂಗ್ ಬೆನ್ನು ಬಿದ್ದ ಖಾಕಿ ಪಡೆ. ಈ ವಾರದಲ್ಲೇ ಎಫ್ಎಸ್ಎಲ್ ವರದಿಯ ಸಾಧ್ಯತೆ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಭವಿಷ್ಯದ ಕನಸು ಕಂಡಿದ್ದವನ ದುರಂತ ಸಾವು. ಕೇವಲ 26 ವರ್ಷಕ್ಕೆ ಜೀವನದ ಯಾತ್ರೆ ಮುಗಿಸಿದ ಪರಶುರಾಮ್. ರಿಪಬ್ಲಿಕನಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್. 5 ತಿಂಗಳ ಬಳಿಕ ಎನ್ಐಎಯಿಂದ ಸ್ಥಳ ಮಹಜರು. ಉಗ್ರರಿಬ್ಬರ ಕರೆತಂದು ಮಾಹಿತಿ ಸಂಗ್ರಹ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್. ಇಂದು ದೆಹಲಿಯಿಂದ ರಾಜ್ಯಪಾಲರು ವಾಪಸ್. ಪ್ರಾಸಿಕ್ಯೂಷನ್ಗೆ ಹಿಂದೆ ಸಿಗುತ್ತಾ ಅನುಮತಿ? ಸಾರಥಿಗೆ ಶ್ರಾವಣದಲ್ಲೂ ಇಲ್ವಾ ಸಂಭ್ರಮ? ಕಾಟೇರನ ಸಿಂಗ್ ಬೆನ್ನು ಬಿದ್ದ ಖಾಕಿ ಪಡೆ. ಈ ವಾರದಲ್ಲೇ ಎಫ್ಎಸ್ಎಲ್ ವರದಿಯ ಸಾಧ್ಯತೆ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಭವಿಷ್ಯದ ಕನಸು ಕಂಡಿದ್ದವನ ದುರಂತ ಸಾವು. ಕೇವಲ 26 ವರ್ಷಕ್ಕೆ ಜೀವನದ ಯಾತ್ರೆ ಮುಗಿಸಿದ ಪರಶುರಾಮ್. ರಿಪಬ್ಲಿಕನಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್. 5 ತಿಂಗಳ ಬಳಿಕ ಎನ್ಐಎಯಿಂದ ಸ್ಥಳ ಮಹಜರು. ಉಗ್ರರಿಬ್ಬರ ಕರೆತಂದು ಮಾಹಿತಿ ಸಂಗ್ರಹ.